ಹಾಯ್, ಈ ವೀಕ್ ನಮಗೆ ಟ್ಯಾರೋ ರೀಡಿಂಗ್ ಅಲ್ಲಿ ಏನ್ ಬರುತ್ತೆ ಅಂತ ನೋಡೋಣ. ಇದು ಪ್ರತಿ ಒಂದು ಝೋಡಿಯಾಕ್ ಸೈನ್ಗೂ ಹೇಳ್ತೀವಿ. ಸೊ ನೀವು ಜಸ್ಟ್ ಒಂದ್ಸಾರಿ ನಿಮ್ಗೆ ಏನಾದರೂ ಪರ್ಸನಲ್ ಕ್ವೆಶನ್ಸ್ ಇತ್ತು ಅಥವಾ ಈ ವೀಕಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ವರ್ಕ್ ನೀವು ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಒಂದ್ಸಾರಿ ಮನಸ್ಸಲ್ಲಿ ಜ್ಞಾಪಿಸ್ಕೊಳ್ಳಿ. ನಿಮ್ಮನೆ ದೇವ್ರನ್ನ ಜ್ಞಾಪಿಸ್ಕೊಳ್ಳಿ. ಅದರಿಂದ ಪಾಸಿಟಿವ್ ಆನ್ಸರ್ಸ್ ಬರುವಂತ ಚಾನ್ಸಸ್ ಜಾಸ್ತಿ ಇರತ್ತೆ. ಓಕೆ, ಸೊ ಈಗ ನಾವು ಏರಿಸ್ ಸೈನ್ಗೆ ಏನಿದೆ ಅಂತ ನೋಡೋಣ. ಸೊ ಏರಿಸ್ ಸೈನ್ ಅಂದ್ರೆ ಮೇಷ ರಾಶಿಯವ್ರಿಗೆ ಈ ವೀಕ್ ಅಲ್ಲಿ ಸ್ವಲ್ಪ ಜಾಸ್ತಿ ಎಮೋಷನಲ್ ಡ್ಯಾಮೇಜಸ್ ಆಗತ್ತೆ, ಮತ್ತೆ ನಿಮಗೆ ಹರ್ಟ್ ಆಗುವಂತ ವಿಚಾರಗಳು ಜಾಸ್ತಿ ಇರತ್ತೆ. ಸೊ ಆದಷ್ಟು ನೀವು ಕೇರ್ಫುಲ್ ಆಗಿರಿ. ಮತ್ತೆ ನಿಮ್ ಮನ್ಸಿಗೆ ಹರ್ಟ್ ಆಗುವಂತ ಸಿಚುವೇಶನ್ ಯಾವುದೇ ಇದ್ರೂ ಅದರಿಂದ ಆದಷ್ಟು ದೂರ ಇರೋದಕ್ಕೆ ಅಂತ ಪ್ರಯತ್ನ ಪಡಿ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ದಿರಾನೆ ಆತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗತ್ತೆ, ಬಟ್ ಎವ್ರಿಥಿಂಗ್ ವಿಲ್ ಹೀಲ್. ಓಕೆ, ಮತ್ತೆ ಅದು ಸರಿ ಹೋಗುತ್ತೆ. ಸೊ ಹಂಗಾಗಿ ನೀವೇನ್ ಮಾಡಿ, ಈ 1 ವೀಕ್ ಏನೇ ಈ ತರ ಸಿಚುವೇಶನ್ ಕ್ರಿಯೇಟ್ ಆಯ್ತು ಅಂತ ಹೇಳಿದ್ರೆ ನೀವು ಆದಷ್ಟು ಅದರಿಂದ ಹೊರಗಡೆ ಇರೋದಕ್ಕೆ ಪ್ರಯತ್ನ ಪಡಿ. ಓಕೆ, ಸೊ ಈಗ ನಾವು ವೃಷಭ ರಾಶಿ ಅಂದ್ರೆ ಟಾರಸ್ ಸೈನ್ಗೆ ಏನಿದೆ ಅಂತ ನೋಡೋಣ. ಸೊ ಟಾರಸ್ ಸೈನ್ಗೆ ಇಟ್ಸ್ 10 ಆಫ್ ಪೆಂಟಕಲ್ಸ್. ಸೊ ಇದು ವೆಲ್ತ್ ಮೇಕಿಂಗು ಅಂತ ಹೇಳಿದ್ರೆ ನೀವು ಯಾವ್ದಾದ್ರು ಫೈನಾನ್ಷಿಯಲ್ ಏನಾದ್ರೂ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಥವಾ ಯಾವ್ದಾದ್ರು ದುಡ್ಡು ಬರುವಂತದಿತ್ತು ಅಂತ ಹೇಳಿದ್ರೆ ಖಂಡಿತ ಅದಾಗತ್ತೆ ನಿಮಗೆ. ಸೊ ಈ ವೀಕ್ ಫುಲ್ಲು ನಿಮಗೆ ಮನಿ ಫ್ಲೋ ತುಂಬಾ ಚೆನ್ನಾಗಿರತ್ತೆ ಅಂಡ್ ವೆರಿ ಗುಡ್ ಫ್ರೆಂಡ್ಸ್ ಮತ್ತೆ ತುಂಬಾನೇ ನಿಮ್ಗೆ ಲಾಯಲ್ ಆಗಿರೋಂತ ಪೀಪಲ್ ಸಿಗ್ತಾರೆ. ಸೊ ಹಂಗಾಗಿ ಇಟ್ಸ್ ಅ ವೆರಿ ವೆರಿ ಪಾಸಿಟಿವ್ ಕಾರ್ಡ್. ಓಕೆ, ಸೊ ಈಗ ನಾವು ಬಂದ್ಬಿಟ್ಟು ಜೆಮಿನಾಯಿ ಅಂದ್ರೆ ಮಿಥುನ ರಾಶಿಗೆ ಹೇಗಿದೆ ಅಂತ ನೋಡೋಣ. ಸೊ ಮಿಥುನ ರಾಶಿಗೆ ಬಂದ್ಬಿಟ್ಟು ಕ್ವೀನ್ ಆಫ್ ಕಪ್ಸ್. ಸೊ ಇಟ್ಸ್ ಅ ವೆರಿ ವೆರಿ ಪಾಸಿಟಿವ್ ಕಾರ್ಡ್. ಸೊ ಈ ವಾರ ಪೂರ್ತಿ ನಿಮಗೆ ಮದರ್ಲಿ ಫಿಗರ್ ಯಾರು ಇರ್ತಾರೆ ಅಂದ್ರೆ ನಿಮ್ ತಾಯಿ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾರೇ ಎಲ್ಡರ್ಲಿ ಲೇಡೀಸ್ ಇರ್ತಾರೆ ಅವರಿಂದ ನಿಮಗೆ ಸಪೋರ್ಟ್ಸ್ ಅನ್ನೋದು ತುಂಬಾ ಚೆನ್ನಾಗಿ ಸಿಗತ್ತೆ. ಮತ್ತೆ ನೀವು ಅನ್ಕೊಂಡಿರೋ ಎಲ್ಲ ಕೆಲಸಗಳೂ ಆಗತ್ತೆ. ನಿಮ್ಗೆ ಎಮೋಷನಲಿ ನೀವು ತುಂಬಾನೇ ಸ್ಟ್ರಾಂಗ್ ಆಗಿರ್ತೀರ ಈ ವೀಕ್. ಸೊ ತುಂಬಾನೇ ಚೆನ್ನಾಗಿದೆ, ಪಾಸಿಟಿವ್ ವೀಕ್. ಸೊ ಈಗ ನಾವು ಬಂದ್ಬಿಟ್ಟು ನೆಕ್ಸ್ಟ್ ಕ್ಯಾನ್ಸರ್ ಅಥವಾ ಕಟಕ ರಾಶಿ ಏನ್ ಹೇಳ್ತೀವಿ ಅದಕ್ಕೆ ನೋಡೋಣ. ಸೊ ಕಟಕ ರಾಶಿಗೆ ದಿ ಹೈ ಪ್ರೆಸ್ಟಸ್. ಸೊ ಇದು ಹೆಂಗಂತ ಹೇಳಿದ್ರೆ ನಿಮಗೆ ಒಂಥರ ಕತ್ಲಿಂದ ಬೆಳಕಿನ ಕಡೆಗೆ ಬರೋ ತರ. ಸೊ ಹಂಗಾಗಿ ಏನಾಗುತ್ತೆ, ಇಲ್ಲಿ ನಿಮ್ಗೆ ಟ್ರಾನ್ಸಿಷನ್ ಪೀರಿಯಡ್ ತೋರಿಸ್ತಾ ಇದೆ. ಇದರಲ್ಲಿ ಬಂದ್ಬಿಟ್ಟು ಅಗೇನ್ ನಿಮಗೆ ನಿಮ್ ಮದರ್ ಅಥವಾ ನಿಮ್ಮ ಮನೆಯಲ್ಲಿ ಯಾರು ದೊಡ್ಡೋರು ಇರ್ತಾರೆ ಲೇಡೀಸು ಅವರಿಂದ ನೀವು ಗೈಡೆನ್ಸ್ ತಗೊಳ್ಳಿ. ನಿಮ್ ಗುರುಗಳಿರ್ಬೋದು, ನಿಮ್ ಸಿಸ್ಟರ್ಸ್, ಈ ತರ ಯಾರೇ ನಿಮ್ಗಿನ ದೊಡ್ಡೋರು ಇರ್ತಾರೆ ಅಂತವ್ರ ಹತ್ರ ನೀವು ಗೈಡೆನ್ಸ್ ತಗೊಳ್ಳೋದ್ರಿಂದ ನಿಮ್ಮಲ್ಲಿರುವಂತ ಕನ್ಫ್ಯೂಷನ್ಸ್ ಇರ್ಬೋದು, ಈ ತರ ಏನೇ ಚಾಲೆಂಜಸ್ ಇದ್ರೇನು ನಿಮ್ಗೆ ಅದೆಲ್ಲಾನು ಕ್ಲಿಯರ್ ಆಗುತ್ತೆ ಅಂಡ್ ಇಟ್ ಇಸ್ ಅ ವೆರಿ ವೆರಿ ಪಾಸಿಟಿವ್ ವೀಕ್. ಓಕೆ, ಈಗ ನಾವು ಲಿಯೋ ಸೈನ್ ಅಂದ್ರೆ ಸಿಂಹ ರಾಶಿಗೆ ಹೇಗಿದೆ ಅಂತ ನೋಡೋಣ. ಸೊ ಪೇಜ್ ಆಫ್ ಕಪ್ಸ್ ಅಂತ ಹೇಳಿದ್ರೆ ಇದು ನಿಮ್ಗೊಂಥರ ಯೂತ್ಫುಲ್ ಅಂದ್ರೆ ಈ ಯಾರಾದ್ರೂ ಯಂಗ್ ಏಜ್ ಅವ್ರು ಇರ್ತಾರಲ್ವಾ ಅವ್ರಿಗೆ ಇದು ತುಂಬಾ ಚೆನ್ನಾಗಿ ರೆಸೊನೇಟ್ ಆಗತ್ತೆ. ನಿಮ್ಗೆ ಇದು ಪಾಸಿಟಿವ್ ಆಗಿರತ್ತೆ. ಮತ್ತೆ ನಿಮಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಮಾಡುವಂತ ಆಪರ್ಚುನಿಟೀಸ್ ಜಾಸ್ತಿ ಇರತ್ತೆ ಈ ವೀಕಲ್ಲಿ. ಮತ್ತೆ ನಿಮಗೆ ಹೈಲಿ ಅಂದ್ರೆ ನೀವು ಅನ್ಕೊಂಡಿರೋ ರೀತಿನಲ್ಲಿ ನಿಮ್ ದಿನಗಳೆಲ್ಲಾನು ಈ ವೀಕಲ್ಲಿ ಮೂವ್ ಆಗುತ್ತೆ. ಸೊ ಇಟ್ಸ್ ಅ ಹೈಲಿ ಪಾಸಿಟಿವ್ ಕಾರ್ಡ್. ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಾವು ವರ್ಗೋ ಅಥವಾ ಕನ್ಯಾ ರಾಶಿ ಅದದ್ದು ಏನಿದೆ ಅಂತ ನೋಡೋಣ. ಸೊ ಇಟ್ಸ್ 9 ಆಫ್ ಸ್ಪೋರ್ಟ್ಸ್. ಇಲ್ಲಿ ಸ್ವಲ್ಪ ನಿಮ್ಗೆ ಡಿಪ್ರೆಷನ್ ಮತ್ತೆ ಬ್ಯಾಕ್ ಸ್ಟ್ಯಾಬಿಂಗ್ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ಫುಲ್ ಆಗಿರುವಂತ ವೀಕ್ ಇದೆ. ಸೊ ಆದಷ್ಟು ನೀವು ಮೆಡಿಟೇಟ್ ಮಾಡಿ ಮತ್ತೆ ಏನಾದರೂ ಸ್ಟ್ರೆಸ್ಫುಲ್ ಸಿಚುವೇಶನ್ ಇದೆ ಅಥವಾ ಯಾರು ನಿಮ್ಗೆ ಕೆಟ್ಟದ್ ಬಯಸ್ತಾ ಇದ್ದಾರೆ ಅಂದ್ರೆ ಆದಷ್ಟು ಅವರಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡಿ. ಅದರಿಂದ ನಿಮ್ಗೆ ಹಾರ್ಮ್ ಆಗುವಂತ ಚಾನ್ಸಸ್ ಜಾಸ್ತಿ ಇರತ್ತೆ. ಸ್ವಲ್ಪ ಸ್ಲೀಪ್ಲೆಸ್ ನೈಟ್ಸ್ ಇರ್ಬೋದು, ಈ ತರ ಎಲ್ಲ ಪ್ರಾಬ್ಲಮ್ಸ್ ಆಗತ್ತೆ. ಸೊ ಹಾಗಾಗಿ ಸ್ವಲ್ಪ ಈ ವೀಕು ನೀವು ಕೇರ್ ತಗೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಬಂದು ನಾವು ತುಲಾ ರಾಶಿ ಅಥವಾ ಲಿಬ್ರಾ ಅಂತ ಏನ್ ಹೇಳ್ತೀವಿ ಆ ಸೈನ್ ಅವರಿಗೆ ಏನಿದೆ ಅಂತ ನೋಡೋಣ. ಸೊ ಇಟ್ಸ್ ಕ್ವೀನ್ ಆಫ್ ಪೆಂಟಕಲ್ಸ್. ಸೊ ಅಗೇನ್ ಇವರಿಗೆ ಈ ವೀಕ್ ಫುಲ್ಲು ಮನಿ ಮ್ಯಾಟರ್ಸ್ ಅಲ್ಲಿ ಏನಿರುತ್ತೆ ವೆರಿ ವೆರಿ ಹೈಲಿ ಪಾಸಿಟಿವ್. ನೀವು ಯಾವುದೇ ಫೈನಾನ್ಷಿಯಲ್ ಪ್ಲಾನಿಂಗ್ ಏನೇ ಮಾಡಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ದ ರೈಟ್ ಟೈಮ್.
ಅಂಡ್ ಯು ಗೆಟ್ ವೆರಿ ಗುಡ್ ಸಪೋರ್ಟ್ ಅಂಡ್ ಇಟ್ಸ್ ಫ್ರೂಟ್ಫುಲ್. ನೀವೇನೋ ಯಾವ್ದಾದ್ರು ಪಾಸ್ಟ್ ಏನಾದ್ರೂ ವರ್ಕ್ ತುಂಬಾ ಮಾಡಿದ್ದು ಅದರಿಂದ ನೀವೇನಾದ್ರೂ ಫ್ರೂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅಥವಾ ಯಾವ್ದೋ ಕೆಲಸಗಳೆಲ್ಲ ಮಾಡಿದ್ದು ಇವಾಗ ಅದರಿಂದ ದುಡ್ಡು ಬರಬೇಕು ಅಂತ ಇದ್ರೆ ಖಂಡಿತ ಈ ವೀಕ್ ಅಲ್ಲಿ ಆ ದುಡ್ಡೆಲ್ಲನೂ ನಿಮಗೆ ಬರುತ್ತೆ. ಸೊ ಈಗ ಬಂದ್ಬಿಟ್ಟು ಸ್ಕಾರ್ಪಿಯೋ ಅಥವಾ ವೃಶ್ಚಿಕ ರಾಶಿ ಅಂತ ಏನ್ ಹೇಳ್ತೀವಿ, ಅವ್ರಿಗೆ ಹೇಗಿದೆ ಅಂತ ನೋಡೋಣ. ಸೊ ದಿ ಮಜಿಷಿಯನ್, ಇದು ಕಂಪ್ಲೀಟ್ಲಿ ನಿಮ್ ಕಂಟ್ರೋಲ್ ಅಲ್ಲಿ ಇರುವಂತ ವೀಕ್. ಇದು ಪ್ರತಿಯೊಂದು ನೀವ್ ಏನಂತ ಅನ್ಕೊಳ್ತೀರಾ ಪ್ರತಿಯೊಂದು ನೀವು ಸಾಧಿಸಬಹುದು. ಹೆಂಗೆ ಅಂತ ಹೇಳಿದ್ರೆ ನಮಗೆ ಎಲ್ಲ 5 ಪಂಚಭೂತಗಳು ಕೂಡ ನಮಗ್ ಸಪೋರ್ಟಿವ್ ಆಗಿರತ್ತೆ ಅಂತ ಈ ತರ ಕಾರ್ಡ್ ಬಂದ್ರೆ. ಸೊ ಅಂತ ಹೇಳಿದ್ರೆ ನೀವು ಯಾವುದೇ ಅನ್ಕೊಂಡಿದ್ರು ಎಲ್ಲ ಕೆಲಸಗಳು ನಿಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ಇಟ್ಸ್ ಅ ಹೈಲಿ ಪಾಸಿಟಿವ್ ಕಾರ್ಡ್. ಓಕೆ, ಇಟ್ಸ್ ಅ ವೆರಿ ವೆರಿ ಗುಡ್ ವೀಕ್. ಬಟ್ ಏನಂತ ಹೇಳಿದ್ರೆ ಸ್ಟೇ ಗ್ರೌಂಡೆಡ್. ನೀವು ಇದನ್ನ ಯಾವುದೇ ಒಂದು ಅಹಂಕಾರ ಅನ್ನೋದನ್ನ ನಾವು ತಲೆಗೆ ಹಾಕೋಬಾರ್ದು, ಅವಾಗ ಅದು ನೆಗೆಟಿವ್ ಎಫೆಕ್ಟ್ಸ್ ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ಬಟ್ ಅದರ್ವೈಸ್ ಇಟ್ಸ್ ಅ ವೆರಿ ವೆರಿ ಪಾಸಿಟಿವ್ ಕಾರ್ಡ್. ಓಕೆ, ಈಗ ನಾವು ಧನುಸ್ಸು ರಾಶಿ ಅಥವಾ ಸ್ಯಾಗಿಟೇರಿಯಸ್ ಅಂತ ಏನ್ ಹೇಳ್ತೀವಿ ಅದನ್ನ ನೋಡೋಣ. ದಿ ಟವರ್, ಇದು ಹೇಗೆ ಅಂತ ಹೇಳಿದ್ರೆ ಈಗ ನೀವು ಒಂದು ಬ್ಯಾಡ್ ಫೇಸ್ ಆಫ್ ಲೈಫ್ ಇವಾಗ ಹೋಗ್ತಾ ಇದ್ದೀರಾ. ಸೊ ಬಿ ವೆರಿ ವೆರಿ ಕೇರ್ಫುಲ್. ಇಟ್ಸ್ ಅ ಟ್ರಾನ್ಸಿಷನ್, ಅಂದ್ರೆ ನೀವು ಯಾವುದೋ ಒಂದು ಸಿಚುವೇಶನ್ ಇಂದ ಇದು ಡೆಡ್ ಎಂಡ್ ಅಂತ, ನೀವು ಯಾವ್ದಾರ ಪ್ರಾಬ್ಲಮ್ಸ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಇದು ಡೆಡ್ ಎಂಡ್ ಆಗಿ ಹೊಸ ಲೈಫ್ ಸ್ಟಾರ್ಟ್ ಆಗುತ್ತೆ. ಬಟ್ ಇಟ್ಸ್ ಅ ವೆರಿ ವೆರಿ ಹಾರ್ಡ್ ವೀಕ್. ಬಟ್ ಏನಂದ್ರೆ ಈ ಟ್ರಾನ್ಸಿಷನ್ ನ ನೀವು ಹೋಗ್ಲೇಬೇಕು. ಅದು ಆಗಿದ್ಮೇಲೆ ನಿಮ್ಗೊಂದು ಪಾಸಿಟಿವ್ ವೀಕ್ ಬರಕ್ಕೆ ಶುರುವಾಗತ್ತೆ. ಸೊ ಹಾಗಾಗಿ ಆದಷ್ಟು ಜೋಪಾನವಾಗಿ ನೀವು ಈ ವೀಕ್ ನ ಪಾಸ್ ಮಾಡ್ಬೇಕಾಗಿರತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದು ಕೇಪ್ರಿಕಾನ್ ಅಥವಾ ಮಕರ ರಾಶಿ ಅಂತ ಏನ್ ಹೇಳ್ತೀವಿ ಅವರಿಗೆ. ಸೊ ಇಟ್ ಇಸ್ 2 ಆಫ್ ವಾಂಡ್ಸ್. ಹೊಸ ಪ್ರಪಂಚದ ಕಡೆಗೆ ನಮ್ ದಾರಿ. ಇಲ್ಲಿ ಏನಂತ ಹೇಳಿದ್ರೆ ಯಾರಾದ್ರೂ ಜಾಬ್ ಈ ತರದ್ ಏನಾದ್ರು ಕ್ವೆಶ್ಚನ್ಸ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಒಳ್ಳೆ ಗ್ರೋತ್ ಆಪರ್ಚುನಿಟಿ ಇದೆ. ಮತ್ತೆ ನಿಮ್ ಏನ್ ಕೆಲಸ ಇರುತ್ತೆ ಅದ್ರೊಳಗೆ ಒಂದು ಹೊಸ ಪ್ರಪಂಚನ ನೀವು ನೋಡ್ತೀರಾ. ಇಲ್ಲಿ ನಿಮಗೆ ಯಾವ್ದಾದ್ರು ಬೇರೆ ಅಬ್ರಾಡ್ ಕಂಟ್ರೀಸಿಗೆ ಹೋಗೋದಿರ್ಬೋದು ಅಥವಾ ಬೇರೆ ಪ್ಲೇಸಸ್ಗೆ ಹೋಗ್ಬೋದು. ಈ ತರ ಎಲ್ಲ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅಂದ್ರೆ ನೀವು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಮೂವ್ಮೆಂಟ್ ಇರತ್ತೆ. ಮತ್ತೆ ನೀವು ನ್ಯೂ ವರ್ಲ್ಡ್ ನೋಡ್ತೀರಾ. ಇವಾಗ ಏನ್ ಪ್ರೆಸೆಂಟ್ ನೀವು ನೋಡ್ತಾ ಇದ್ದೀರಾ ಅದಕ್ಕಿಂತ ಬೇರೆನೆ ಹೊಸ ಪ್ರಪಂಚ ನೋಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇಟ್ಸ್ ಅ ಹೈಲಿ ಪಾಸಿಟಿವ್ ಕಾರ್ಡ್ ಫಾರ್ ವರ್ಕಿಂಗ್ ಪೀಪಲ್. ಇಟ್ ಇಸ್ ವೆರಿ ವೆರಿ ಗುಡ್. ಓಕೆ, ಈಗ ಬಂದು ನಾವು ಅಕ್ವೇರಿಯಸ್ ಅಥವಾ ಕುಂಭ ರಾಶಿ ಅಂತ ಏನ್ ಹೇಳ್ತೀವಿ ಅವ್ರಿಗೆ ನೋಡೋಣ. ಸೊ ಕುಂಭರಾಶಿಗೂ ಕೂಡ ನಮಗೆ ಟವರ್ ಬಂದಿದೆ. ಸೊ ಅಗೇನ್ ಇಟ್ ಇಸ್ ಅ ಬ್ಯಾಡ್ ಫೇಸ್ ಆಫ್ ಲೈಫ್. ಸೊ ಯು ಹ್ಯಾವ್ ಟು ಓವರ್ಕಮ್ ದಿಸ್. ಇಲ್ಲೇನಂತ ಹೇಳಿದ್ರೆ ಸ್ವಲ್ಪ ಕಷ್ಟಗಳು ನಿಮಗೆ ಅನ್ಸತ್ತೆ, ಬಟ್ ಸ್ಟಿಲ್ ಇಟ್ಸ್ ಗೋಯಿಂಗ್ ಟು ಬಿ ಪಾಸಿಟಿವ್ ಇನ್ ಫ್ಯೂಚರ್. ಇವಾಗ ಪ್ರೆಸೆಂಟ್ ಈ ಟ್ರಾನ್ಸಿಷನ್ ನ ನೀವು ಅನುಭವಿಸಲೇಬೇಕು. ಸೊ ಆದಷ್ಟು ನೀವು ಡಿವೈನ್ ಬ್ಲೆಸಿಂಗ್ಸ್ ಏನಿರುತ್ತೆ ಅದನ್ನ ಸ್ವಲ್ಪ ಜಾಸ್ತಿ ಕೇಳ್ಕೊಳ್ಳಿ. ದೇವ್ರ ಹತ್ರ ಬೇಡ್ಕೊಳ್ಳೋದ್ರಿಂದ ನಿಮ್ಗೆ ಕಷ್ಟಗಳು ಸ್ವಲ್ಪ ಕಮ್ಮಿ ಆಗಿ ಅದನ್ನ ಹೇಗೆ ನೀವು ಸಾಲ್ವ್ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಒಂದು ದಾರಿ ಸಿಗತ್ತೆ. ಓಕೆ, ಸೊ ಈಗ ನಾವು ಮೀನ ರಾಶಿ ಅಥವಾ ಪೈಸಸ್ ಅಂತ ಏನ್ ಹೇಳ್ತೀವಿ ಅವ್ರಿಗೆ ನೋಡೋಣ. ಸೊ ಇಟ್ಸ್ ನೈಟ್ ಆಫ್ ವಾಂಡ್ಸ್. ಇಟ್ಸ್ ಅಗೇನ್ ಅ ಪಾಸಿಟಿವ್ ಕಾರ್ಡ್, ಬಟ್ ಇಟ್ ಇಸ್ ವಿತ್ ಸ್ಟ್ರಗಲ್. ನೀವು ತುಂಬಾನೇ ಕಷ್ಟಪಟ್ಟು ನೀವು ಯಾವ್ದನ್ ಬೇಕಾದ್ರೂ ಸಾಧಿಸಬಹುದು. ಓಕೆ, ಸೊ ಇಲ್ಲಿ ಏನಂತ ಹೇಳಿದ್ರೆ ನೀವು ಎಷ್ಟು ಎಫರ್ಟ್ ಹಾಕ್ತೀರಾ ಅಷ್ಟು ನಿಮಗೆ ಫ್ರೂಟ್ ಸಿಗ್ತಾ ಹೋಗುತ್ತೆ. ಸೊ ನಿಮ್ ಎಫರ್ಟ್ ತಕ್ಕಾಗಿರುವಂತ ರಿಸಲ್ಟ್ಸ್ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಯಾವ್ದು ಡಿಸ್ಹಾರ್ಟನ್ ಆಗೋ ಅವಶ್ಯಕತೆ ಇಲ್ಲ. ಇದೇನಂತ ಹೇಳಿದ್ರೆ ನಿಮ್ ಎಫರ್ಟ್ ಇಲ್ದಿರ ನಿಮ್ಗೆ ಯಾವುದೇ ರೀತಿ ಸಪೋರ್ಟ್ ಕೂಡ ಯೂನಿವರ್ಸ್ ಇಂದ ಸಿಗೋದಿಲ್ಲ. ಹಾಗಾಗಿ ನಿಮ್ ಹಾರ್ಡ್ ವರ್ಕ್ ನೀವೇ ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಅಗೇನ್ ಇಟ್ ಈಸ್ ಅ ವೆರಿ ವೆರಿ ಪಾಸಿಟಿವ್ ಸೈನ್. ಅಟ್ಲೀಸ್ಟ್ ನಾವು ಮಾಡಿದ ಕೆಲ್ಸಕ್ಕೆ ತಕ್ಕನಾಗಿರುವಂತ ನಮಗೆ ಬೆಲೆ ಸಿಕ್ಕಿದ್ರೆ ಅದಕ್ಕಿಂತ ಒಳ್ಳೇದು ಇನ್ಯಾವುದು ಲೈಫಲ್ಲಿ ಇರೋದಿಲ್ಲ. ಸೊ ಹೋಪ್ ಈ ವೀಕ್ ಫುಲ್ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅನ್ಕೊಂಡು ನಾನು ದೇವ್ರ ಹತ್ರ ಬೇಡ್ಕೋತೀನಿ. ನೀವು ಕೂಡ ದೇವ್ರ ಹತ್ರ ಯಾವಾಗ್ಲೂ ಪ್ರಾರ್ಥನೆ ಮಾಡ್ಕೊಳ್ಳಿ ನಮ್ ದಿನ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು. ಮತ್ತೆ ನಾವು ನೆಕ್ಸ್ಟ್ ವೀಕ್ ಸಿಗೋಣ. ಥ್ಯಾಂಕ್ ಯು.